ದಾವಣಗೆರೆಯಲ್ಲೂ ಸಹ ಅನ್ನಭಾಗ್ಯ ಲಾರಿ ಮುಷ್ಕರ ಈಗ ಎಫೆಕ್ಟ್ ತಟ್ಟಿದೆ. ಎಪಿಎಂಸಿ ಆವರಣದಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದೆ. ಆಹಾರ ಧಾನ್ಯಗಳ ಸಾಗಾಣಿಕೆಗೆ ಲಾರಿ ಸಂಚಾರ ಸ್ತಬ್ಧ ಆಗಿದೆ. ಸಾಲ ಮಾಡಿ ಲಾರಿ ಖರೀದಿ ಮಾಡಿದೀವಿ, ಕೈ ಮುಗಿದು ಮನವಿ ಮಾಡ್ತೀವಿ, ಬಾಕಿ ಹಣ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಲಾರಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಾಲ ಮಾಡಿ ಲಾರಿ ತಗೊಂಡಿದ್ದೀವಿ, ಆದಷ್ಟು ಬೇಗ ನಮ್ಮ ಹಣವನ್ನ ನಮಗೆ ಕೊಟ್ಟು ಬಿಡಿ ಅಂತ ಈ ರೀತಿಯಾಗಿ ಎಪಿಎಂಸಿ ಮುಂದೆನೆ ಈ ರೀತಿಯಾಗಿ ನಿಂತಿದ್ದಾವೆ ಅನ್ನಭಾಗ್ಯದ ಅಕ್ಕಿಯನ್ನ ಸಾಗಣೆ ಮಾಡುವಂತಹ ಲಾರಿಗಳು. 5 ತಿಂಗಳಿಂದ ಪಡಿತರ ಅಂಗಡಿಗಳಿಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡ್ತಾ ಇದ್ದಂತಹ ಲಾರಿಗಳ ಮಾಲೀಕರು ಮತ್ತು ಚಾಲಕರಿಗೆ ಬಾಕಿ ಹಣ ಬರದ ಹಿನ್ನೆಲೆಯಲ್ಲಿ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾನು ದಾವಣಗೆರೆಯ APMC ಆವರಣದಲ್ಲಿದ್ದೀನಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಹೇಗೆ ಲಾರಿಗಳು ಇಲ್ಲಿ ನಿಂತಲ್ಲಿ ನಿಂತಿವೆ ಅಂತ. ಇನ್ನು ಸರ್ಕಾರದಿಂದ ಸುಮಾರು 250 ಕೋಟಿ ರೂಪಾಯಿಗೂ ಹೆಚ್ಚು ಬಾಕಿ ಬರಬೇಕಾದ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರು ಹಾಗೂ ಏಜೆಂಟ್ರುಗಳ ಮತ್ತು ಚಿಲ್ಲರೆ ಸಾಗಾಣಿಕೆದಾರ ಗುತ್ತಿಗೆದಾರ ಸಂಘದವರು ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಹೀಗಾಗಿ ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂತಹ ಪಡಿತರಗಳ ಏನು ಸರಬರಾಜು ಮಾಡುವಂಥ ಸರಬರಾಜುದಾರರು ಈಗ ಮುಷ್ಕರಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ಬಂದ್ ಆಗಿರುವಂಥದ್ದು. ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುವಂಥ ಅಧ್ಯಕ್ಷರಾದಂಥ ಕಲಂದರ್ ಅವರು ಇದ್ದಾರೆ. ಸರ್, ಈಗ ಏನು ಹೇಳ್ತೀರಿ? ಸರ್, ನಾನು ದಾವಣಗೆರೆ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ. ನಾನು ದಾವಣಗೆರೆ ತಾಲೂಕು ಮತ್ತು ಹರಿಹರ ತಾಲೂಕು ಸುಮಾರು 5 ತಿಂಗಳಿಂದ ನಮಗೆ ಪೇಮೆಂಟ್ ಬಂದಿರೋದಿಲ್ಲ. ಸರಿ, ಸುಮಾರು 5 ತಿಂಗಳು ಪೇಮೆಂಟ್ ಬರಬೇಕು ನಮಗೆ. ಈಗ ಹಮಾಲಿ ಕೊಡೋಕ್ಕಾಗಲಿ, ಡ್ರೈವರ್ ಪೇಮೆಂಟ್ ಕೊಡೋಕ್ಕಾಗಲಿ ನಮಗೆ ದುಡ್ಡು ಇರೋದಿಲ್ಲ ಸರ್. ನಮ್ಮ ಮನೆಯಿಂದ ಹೊರಗೆ ಬರೋಕ್ಕೆ ಭಾಳ ಕಷ್ಟ ತೊಂದರೆಯಲ್ಲಿದ್ದೀವಿ ನಾವು. ಈಗ ಡ್ರೈವರ್ಗಳು ಬೆಳಗ್ಗೆ ಬಂದ ತಕ್ಷಣವೇ ಹಮಾಲರು ಬೆಳಿಗ್ಗೆ ಎದ್ದ ತಕ್ಷಣ ಪೇಮೆಂಟ್ ಅಂತಾರೆ. ಸರಿ, ಸುಮಾರು ಹಮಾಲರಿಗೆಲ್ಲ 5 ಲಕ್ಷ 10 ಲಕ್ಷ ಪೇಮೆಂಟ್ ಕೊಡ್ಬೇಕು ನಾವು ಭಾಳ ಕಷ್ಟ ಆಗಿದ್ದೀವಿ ಸರ್. ನಾವು ದಯವಿಟ್ಟು ನಾವು ಕಮಿಷನರಿಗಾಗಲಿ, ಸೆಕ್ರೆಟ್ರಿಗೆ, ಮಾನ್ಯ ಮುಖ್ಯಮಂತ್ರಿ, ಗೃಹ ಮಂತ್ರಿಗೆ ಎಲ್ಲರಿಗೂ ಕೈ ಮುಗಿ ವಿನಂತಿ ಮಾಡ್ಕೊಳ್ತೀವಿ. ನಮಗೆ ಪೇಮೆಂಟ್ ಕೊಡಬೇಕಾಗಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ನಮ್ಮಲ್ಲಿ. ಅಷ್ಟೇ ಅಲ್ಲದೆ ಈಗ ಷಣ್ಮುಗಪ್ಪ ಅವರು ಸಹ ಹೇಳ್ತಾ ಇದ್ರು, ಎಷ್ಟೋ ಜನರಿಗೆ ಈ ಕಂತು ಕಟ್ಟಕ್ಕಾಗ್ತಾ ಇಲ್ಲ ಅಂತ. ಸರ್, ನಮಗೆ ತಿಂಗಳ ಸರಿ ಸುಮಾರು 4 ಲಕ್ಷ ರೂಪಾಯಿ ಕಂತು ಸರ್. ಹೊಸ ಗಾಡಿ ತಂದು ಟೆಂಡರ್ ಹಾಕಿದ್ದೀವಿ ಸರ್. ನಾವು 20 ಲಾರಿ ನಡೀತಿದ್ದಾವೆ ಸರ್. ನಾವು ಸರಿ ಸುಮಾರು 20 ಲಾರಿ ನಡೀತಿದ್ದಾವೆ. ತಿಂಗಳ 4 ಲಕ್ಷ ಕಂತು ಸಹ. ಹಮಾಲರು ನೋಡಿದ್ರೆ 1ನೇ ತಾರೀಕು ಬಂದ ತಕ್ಷಣ ಹಮಾಲರಿಗೆ ಪೇಮೆಂಟ್ ಕೊಡ್ಬೇಕು ನಾವು. ನಮಗೇನು ದುಡ್ಡೆಲ್ಲ ಬಡ್ಡಿಗೆ ತಂದು ದುಡ್ಡೆಲ್ಲ ಕೆಲಸ ನಿರ್ವಹಿಸಿದ್ವಿ ಸರ್. ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಲಾರಿ ಸರ್? ಸರಿ, ಸುಮಾರು ಸಗಟು ಮತ್ತು ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆ ಸೇರಿ 80 ರಿಂದ 90 ಗಾಡಿ ನಡೀತಿದ್ದಾವೆ ಸರ್. ಯಾರಿಗೂ 5 ತಿಂಗಳು ಇಡೀ ಕರ್ನಾಟಕದ ಯಾರಿಗೂ ಪೇಮೆಂಟ್ ಆಗಿಲ್ಲ ಸರ್. ಸರಿ ಸುಮಾರು 260 ಕೋಟಿ ರೂಪಾಯಿ ನಮ್ಮ ಸರ್ಕಾರದಿಂದ ಪೇಮೆಂಟ್ ಬರ್ಬೇಕು ಸರ್. ಸರಿ ಸುಮಾರು ನಮಗೆ 260 ಕೋಟಿ ರೂಪಾಯಿ ಷಣ್ಮುಗ ನಮ್ಮ ಮಾನ್ಯ ಅಧ್ಯಕ್ಷರು ಬೆಂಗಳೂರು ಇವರಿಗೆ ನಾವು ನೆನ್ನೆ ಫೋನ್ ಮುಖಾಂತರ ತಿಳಿಸಿದ ಮೇಲೆ ಅವರು ಸರಿ ಸುಮಾರು 260 ಕೋಟಿ ರೂಪಾಯಿ ನಮಗೆ ಆಲ್ ಓವರ್ ಕರ್ನಾಟಕಕ್ಕೆ ಪೇಮೆಂಟ್ ಬರುತ್ತೆ ಸರ್. ಸಾಗಾಣಿಕೆ ಗುತ್ತಿಗೆ ಭಾರಿ ತೊಂದರೆಯಲ್ಲಿ ಇದೀವಿ ಸರ್. ಕೈ ಮುಗಿ ಕೇಳ್ಕೊಳ್ತೀವಿ ನಾವು. ಸಾಗಾಣಿಕೆ ಗುತ್ತಿಗೆದಾರವರು ಸಗಟು ಮತ್ತು ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸರ್. ತಮಗೆ ಬರಬೇಕಾದಂಥ 5 ತಿಂಗಳ ಹಣ ಬಂದಿಲ್ಲ. ಹೀಗಾಗಿ ನಮಗೆ ಕಂತು ಕಟ್ಟಕ್ಕಾಗ್ತಿಲ್ಲ. ಅಂದರೆ ಸಾಲ ಸೋಲ ಮಾಡಿ ಲಾರಿಗಳನ್ನು ಖರೀದಿ ಮಾಡಿರ್ತೀವಿ, ಅವುಗಳ ಕಂತು ಕಟ್ಟಕ್ಕಾಗ್ತಿಲ್ಲ ಮತ್ತು ಹಮಾಲರಿಗೆ ಮತ್ತು ಇತರೆ ಕಾರ್ಮಿಕರಿಗೆ ಪೇಮೆಂಟ್ ಮಾಡಲು ಸಹ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ತೊಡ್ಕೊತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.